ರಂಗಯ್ಯ ಸ್ವಾಮಿ ಸಾಯನ ಮಾಡ್ಯಾನ ರಂಗಯ್ಯ ಸ್ವಾಮಿ ಸಾಯನ ಮಾಡ್ಯಾನ ಸಯನ ಮಾಡನ ರಂಗ ಚಳೆಯ ಮಂಚದ ಮೇಲೆ ಸಯನ ಮಾಡನ ರಂಗ ಚಳೆಯ ಮಂಚದ ಮೇಲೆ ನಮ್ಮ ರಂಗಯ್ಯ ಸ್ವಾಮಿ ಸಾಯನ ಮಾಡ್ಯಾನೇನ ನಮ್ಮ ರಂಗಯ್ಯ ಸ್ವಾಮಿ ಸಾಯನ ಮಾಡ್ಯಾನೇನ ಅಕ್ಕರ ದಿನದಲ್ಲ ರುಕ್ಮಿಣಿ ತೊಡಿ ಮೇಲೆ ಅಕ್ಕರ ದಿನದಲ್ಲ ರುಕ್ಮಿಣಿ ತೊಡಿ ಮೇಲೆ ಅಕ್ಕರ ದಿನದಲ್ಲೇ ರುಕ್ಮಿಣಿ ತೊಡಿ ಮೇಲೆ ನಕ್ಕು ನಲೆಯೂತ ರಂಗ ಸಣ್ಣಂಗೆ ನಲಿಯುತ್ತರಂಗ 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 ನಲಿಯುತ್ತರಂಗ
ನಲೆಯೋ ತರಂಗ ನಲೆಯೋ ತರಂಗ ಆ ಆ ನಲಿಯೂತ ಅವಸರ ಮಾಡಬೇಡ್ರಿ. ಮಗರಿ ಸನಿ ಆ ನಲಿಯೂತ ರಂಗ ನಲೆಯೋ ತರಂಗ ನಲೆಯೋ ತರಂಗ ನಲಿಯೂತ ರಂಗ ನಲೆಯೋ ತರಂಗ ನಲೆಯೋ ತರಂಗ ನಕ್ಕು ನಲಿಯುತ್ತ ರಂಗ ಶಯನ ಮಾಡ್ಯಾನೇನು ಏ ಹೋತಾಯ ಕ್ಷೇತ್ರಾದಿ ದೇವತೆಗಳಪಟ್ಟಂತ ಕಟಗೇರಿ ಗ್ರಾಮ ದೇವನು ಬಲಭೀಮನ ಪಾದಾಂಗಳಲ್ಲಿ ದಂಡ ಪ್ರಣಾಮವನ್ನು ಸಲ್ಲಿಸಿ ಇಲ್ಲಿ ಕೂಡಿರ್ತಕ್ಕಂಥ ಪರಮಾತ್ಮನ ಪರಮ ಭಕ್ತರಾಗಿರ್ತಕ್ಕಂಥ ಶರಣು ಹಾಗೂ ಶರಣಿಯರು ಕೂಡ ನನ್ನ ಅನಂತ 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 ಧನ್ಯವಾದ ಅರ್ಪಿಸಿ ಈ ಹೊತ್ತಿನ ದಿವಸ ಬಲಭೀಮನ ಓಕಳಿಯ ನಿಮಿತ್ತವಾಗಿ ಶ್ರೀಕೃಷ್ಣ ಪಾರಿಜಾತ ಶ್ರೀಕೃಷ್ಣ ಪಾರಿಜಾತ ಅನುಭವಿಕರು ಬಾಳ ಅದಾರ ಇಲ್ಲಿ. ಬಲಭೀಮನ ಓಕಳಿಯ ಜಾತ್ರಾ ನಿಮಿತ್ತವಾಗಿ ಕೃಷ್ಣ ಪಾರಿಜಾತ ಯಾಕೆ ಹಚ್ಚಬೇಕು? ಆ ಬಲಭೀಮನ ಹೆಸರ ಹಾಕಿ ಈ ಪಾರಿಜಾತ ಬರ್ದಾರ. ತಮ್ಮಣ್ಣಪ್ಪ ಆಚಾರ್ಯ ಅವರು ಕುಲ್ಗುಡದವರು. ಅವನ ಚರಿತ್ರೆ ನಡಿಬೇಕು, ಬಲಭೀಮನ ಚರಿತ್ರೆ ನಡಿಬೇಕು. ಅವ ಬಲಭೀಮ್ ಅಂತಾರ, ಮಾರುತೇಶ್ವರ ಅಂತಾರ, ಹನುಮಪ್ಪ ಅಂತಾರ. ಅವ ಹೆಸರು ಭಾಳ ಬಂದವ ಬಲಭೀಮಗ. ಆ ವಿಧವಾಗಿ ಆ ಭಗವಂತನ ನಾಮಸ್ಮರಣೆಯನ್ನು ಕೇಳಿ ತಾವೆಲ್ಲರೂ ಉದ್ಧಾರ ಆಗಬೇಕು. ಎಲ್ಲಿ ಹರಿ ಕಥೆಯೋ, ಎಲ್ಲಿ ಹರಿ ಕೀರ್ತನೆಯೋ, ಆ ಪರಮಾತ್ಮನ ಬ್ರಹ್ಮ ಜಿಜ್ಞಾಸೆ ಎಲ್ಲಿ ನಡೀತಾ ಇದೆಯೋ, ಗಂಗಾ, ಯಮುನಾ, ಸಿಂಧು, ಕಾವೇರಿ, ಗೋದಾವರಿ, ಸಪ್ತ ಋಷಿಗಳು, ಸಪ್ತ ದೇವತೆಗಳು ಎಲ್ಲರೂ ಅಲ್ಲೇ ಇರ್ತಾರಂತ್ರಿ. ಭಗವದ್ಗೀತಾದಲ್ಲಿ ಹೇಳ್ತದ, ನಾವು ಹೇಳಂಗಿಲ್ಲ, ಅವ್ ನಮ್ಗೆ ಹೇಳಕ್ ಹಚ್ಚಾರ ಭಗವದ್ಗೀತಾ. ಅಂತ ಯಾವ ಚರಿತ್ರ ಯಾರು ಭಕ್ತಿಯಿಂದ ಕೋತ್ಕೊಂಡು ಕೇಳ್ತಾರ ಅವ್ರ ಮುಕ್ತಿ ಅಂತ ಗೀತಾದಾಗ ಹೆಡ್ಡಿಂಗ್ದಾಗ ಬರ್ತದ. ಬಾಯಿಲಿ ಮಾತಾಡೋದು ಬೇಡ, ಬಾಯಿಲಿ ಅಣುದು ಬೇಡ. ಭಕ್ತಿಯಿಂದ ಕೂತ್ಕೊಂಡು ಯಾರು ವರ್ಷದಾಗ ಒಂದ ದಿವಸ ಕೇಳ್ರಿ, ನಿಮ್ಮ ಮುಕ್ತಿ ಅಂತ ಗೀತಾದಾಗ ಹೇಳ್ತದ. ಅಂತ ಶಕ್ತಿ ಈ ಹೊತ್ತು ದಿವಸ ನಡೀತದ. ಇಂಥ ಚರಿತ್ರವನ್ನು ಕೇಳಿ ತಾವೆಲ್ಲರೂ ಮುಕ್ತರ ಆಗ್ಬೇಕಂತ ತಿಳಿದುಕೊಂಡು ಇದು ಪರಮಾತ್ಮ ನಾಮಸ್ಮರಣೆ ಇವತ್ತಿನ ದಿವಸ ನಡೆದದ. ಆದರೆ ಸಭಾ ಅಂದ್ರೆ ಸ್ಥಾನದಲ್ಲ, ಸಭೆಯಲ್ಲಿ ಭಾಳ ಮಂದಿ ವಿದ್ವಾಂಸ ಕವಿಯೋ ಭಾಳ
ವಿದ್ವಾಂಸ ಕವಿಯೋ ಬಾಟಃ ಗಾಯಕೋ ಪರಿಹಾಸಕ ಇತಿಹಾಸ ಪುರಾಣಾನೇ ಸಭಾ ಸಪ್ತಾಂಗ ಲಕ್ಷಣಂ. ಸಪ್ತ ಲಕ್ಷಣಗಳು, ಸಪ್ತ ಅಂದ್ರೆ 7. ಸಭೆಯಲ್ಲಿ 7 ಲಕ್ಷಣದಿಂದ ಜನರು ಇರ್ತಾರಂತ. ಯಾವ್ಯಾವ ಲಕ್ಷಣ? ಸಭೆಯಲ್ಲಿ ವಿದ್ವಾಂಸರಿದ್ದಾರೆ, ಇಲ್ಲಿ ಗಾಯನ ಸಂಗೀತ ಬಲ್ಲವರಿದ್ದಾರೆ, ಇತಿಹಾಸ ಪುರಾಣ ಪಂಡಿತರಿದ್ದಾರೆ, ಹಾಸ್ಯ ಮಾಡಿ ನಗಿಸಲ್ಪಟ್ಟಂಥವ್ರಿದ್ದಾರೆ, ಹೊಗಳು ಭಟ್ರು ಇದ್ದಾರೆ, ಶರಣರಿದ್ದಾರೆ, ಶರಣಿಯರಿದ್ದಾರೆ. ಹೀಗೆ 7 ಲಕ್ಷಣದಿಂದ ಕೂಡಲ್ಪಟ್ಟಂತ ಸಭಾ ಇಲ್ಲದ. ಇದಕ್ಕೇನಂತಾರ? ಸಮೂಹ. ಇದು ಪರಮಾತ್ಮನ ಪರಮ ಭಕ್ತರ ಸಭೆಯ ಅಂತಾರ. ಇಂಥ ಯಾವ ದೇವ ಸಭೆಯಲ್ಲಿ ನಾವು ಮಾಡ್ತಕ್ಕಂಥ ಯಾವ ಪರಮಾತ್ಮನ ಸೇವೆಯಲ್ಲಿ ನಮ್ಮಲ್ಲಿ ಎಷ್ಟೋ ತಪ್ಪು ತಡೆಗಳಾಗಬಹುದು. ಲೇ ತಪ್ಪಿ ಹಾಡಬಹುದು, ರಾಗದಲ್ಲಿ ದೋಷ ಆಗಬಹುದು, ಶಬ್ದದಲ್ಲಿ ದೋಷ ಆಗಬಹುದು, ಅನೇಕ ಮಂದಿ ದೋಷಗಳಾಗ್ತಾವ. ಅವು ಸ್ವಾಭಾವಿಕ. ನಡೆಯುವಂತ ಮನುಷ್ಯ ಎರಡೂ ಬೇಕಂತ ನಡೀತಿರೋದಿಲ್ಲ ಅವ. ಸ್ವಾಭಾವಿಕ ನಡೀತದ, ತನಕ ಎಡೂ ಬಡಿತದ. ಹಂಗ ನಾವೆಲ್ಲ ಮೇಯಾಗಿ ಎಲ್ಲ ಕೂದಲುಗಳು ನೆಟ್ಟಗೆ ಇಟ್ಕೊಂಡು ನಾವು ಆಟ ಮಾಡ್ತಿರ್ತೀವಿ. ಕರೆ ತಪ್ಪಬಹುದು. ಏನೂ ತಪ್ಪು ತಡೆಗಳಾದ್ರೂ ಕೂಡ ನಾವೆಲ್ಲರೂ ನಿಮ್ಮ ಮುದ್ದು ಮಕ್ಕಳೇ ಅಂತ ತಿಳ್ಕೊಂಡು ನೀವು ನಮಗೆ ಸಭಿಕರಲ್ಲಿ ನೀವು ಎಲ್ಲರೂ ಆಶೀರ್ವಾದ ಮಾಡಬೇಕೆಂದು ಸಭಿಕರಲ್ಲಿ ಕೈ ಮುಗಿದು ಬಿಡ್ಕೊಳ್ತೀವಿ. ನನಕ್ಕಿಂತಲೂ ಅಧಿಕಳಾಗವ ಹೇಳು. ಅಪ್ಪ, ತಾವು ಬಂದಂತವ್ರು ಯಾರು? ನಾನು ಗುರುತು ನಿನಗೆ ಬೇಕಾಗಿತ್ತೇನು? ಮತ್ತೆ ಅದಕ್ಕ ಬಂದನ ಇವತ್ತ ನಾನು ಗುರ್ತಾ ಹಿಡಿಯಾಕ. ಹೌದು, ಮೊದಲ ನಿಂದು ನೀ ತಿಳ್ಕೊ. ನಾನು ತಿಳ್ಕೊಂಡ ನಿನ್ನ ಗಂಟು ಬಿದ್ದೀನಿ ಈಗ. ಮೊದಲಿಗೆ ತಾನು ಯಾರು? ಮೊದಲಿಗೆ ನಾನು ಯಾರು? ಇಲ್ಲಿ ಏತರ ಸ್ಥಳವಾಗಿ ಹುಟ್ಟಿ ಬಂದಿದ್ದೇನೆ. ಮಾಡ್ತಕ್ಕಂಥ ಕರ್ತವ್ಯ ಕರ್ಮಾದಿಗಳೇನು? ಮನುಷ್ಯನ ಮೂಲ ಸ್ವರೂಪ ಸ್ಥಿತಿ ಏನು? ನಾನು ಎಲ್ಲಿಗೆ ಹೋಗಿ ಮುಟ್ಟವನಿದ್ದೇನೆ. ಇದನ್ನ ಮೊದಲು ನೀ ತಿಳ್ಕೊಂಡು ಬಾ. ತಿಳ್ಕೊಂತೇನ್ರಿ. ನಾನು ಕೇಳಕ್ಕೆ ತಿಳ್ಕೊಂಡೇನ್ರಿ. ತಿಳ್ಕೊಂಡ ನಿನ್ ಗಂಟು ಬಿದ್ದೀನಿ ಈಗ. ಏನ್ ತಿಳ್ಕೊಂಡಿ? ನಾ ಏನ್ ತಿಳ್ಕೊಂಡ್ ಇಕ್ಕಟ್ಟು ಹೇಳುದು ನಿನಗ. ಆರು ನಾನೆಂದು ವಿಚಾರಿಸು. ಹೌದು. ಮೊದಲು ತಾನು ಯಾರೆಂಬುದು ಅರಿಯಲೇಬೇಕು. ಮೊದಲ ನಾ ಯಾರನ್ನು ತಿಳ್ಕೊಂಡ ಮೇಲೆ ನಿನ್ನ ಗಂಟು ಬಿದ್ದನಂತ ಸ್ಪಷ್ಟವಾಗಿ ಒಂದ ಮಾತನಾಗ ಹೇಳ್ಬಿಟ್ಟಿನ. ತಿಳ್ಕೊಂಡಿಲ್ಲ. ನೀನು ಯಾರು? ಮೊದಲು ನೀನು ಯಾರು ಹೇಳು? ಹುಟ್ಟಿ ಬಂದಿದ್ದೇನೆ. ಮಾಡ್ತಕ್ಕಂಥ ಕರ್ತವ್ಯ ಕರ್ಮಾದಿಗಳೇನು? ಮನುಷ್ಯನ ಮೂರು ಸ್ವರೂಪ ಸ್ಥಿತಿ ಏನು? ಮುಂದೆ ಹೋಗಿ ನಾ ಎಲ್ಲಿಗೆ ಹೋಗಿ ಮುಟ್ಟವನಿದ್ದೇನೆ. ಇದನ್ನು ತಿಳಿಯುವುದೇ ಮಾನವ ಜನ್ಮದ ಲಾಭ. ಹೌದು. ಆರು ನಾನು ವಿಚಾರಿಸು. ಹೌದು, ಗುರ್ತೈತ್ರಿ. ಏನ್ ಗುರ್ತೈತಿ? ನೀನು ಹೇಳಿದ್ದು ನೀ ಯಾರ ತಿಳ್ಕೊಂಡ್ರ ಮನುಷ್ಯ ದೇವ್ರನ, ತಿಳ್ಕೊಲಾರ್ದಕ್ ನಾವ್ ಇಲ್ಲಿ ಉಳ್ದನ. ಹೌದು. ಇನ್ ತಿಳಿ ಸಲುವಾಗಿ ಎದಕ್ ಬಂದಿ ಇಲ್ಲಿ? ತಾವು ಯಾರು? ಇಷ್ಟು ನನ್ನ ಪ್ರಶ್ನೆ. ಬಂದಂತವನು ನಾನಲ್ಲ. ಬಂದಂತವರು ತಾವಲ್ಲ. ಹೋದಂತವನು ಅಲ್ಲ. ಇಲ್ಲಿ ಇದ್ದಂತವನು ಅಲ್ಲ. ನಾನು ಯಾರು ಅಲ್ಲ. ನನ್ನ ಮುಂದೆ ಕಾಣಕತ್ತಿ ಅಲ್ಲಿ ಈಗ 3.5 ಮೊಳ ಶರೀರ ಐತಿ. ಹೌದು. ದೇಹ ಅಂತಾರ, ಶರೀರ ಅಂತಾರ, ಕೊಡಲ ಅಂತಾರ. ನಿನ್ನಂತೆ ನಾನು ತಾಳ್ಕೊಂಡು ಬಂದಿದ್ದೀನಿ. ಮತ್ತ ಅದಕ್ಕ ಯಾರತ್ ಕೇಳಾಕತ್ತನ ತಗೊಂಡ ಬಿಡ್ಲಿಲ್ಲ. ಹೌದು. ನೀನು ಯಾರು? ನೀ ಯಾರು? ನಾ ಮನುಷ್ಯ. ನಿನ್ನಂಗ ಸುತ್ತಿ ಬಳಸಿ ಮಾತಾಡಕ್ ನನಗ್ ಬರುದಿಲ್ಲ. ಇನ್ನ ನಾ ಮನುಷ್ಯ. ಇವ್ರು ಯಾರಾದ್ರೂ ಅಂತಾರ, ನೀವು ತಿಳ್ಕೊಂಡು. ಅವ್ರೆಲ್ಲಾರು ನನಗ ಮನುಷ್ಯ ಅಂತಾರ. ನನ್ನಷ್ಟಕ್ಕೆ ನಾನು ತಿಳ್ಕೊಂಡು ನಾನು ಮನುಷ್ಯನು. ದುರ್ಲಭ ಮನುಷ್ಯ ದೇಹೋ ದೇಹಿನಾಂ ಕ್ಷಣಭಂಗುರ. ಮನುಷ್ಯ ಜನ್ಮ ಬರ್ಬೇಕಾದ್ರೆ ಬಹಳ ದುರ್ಲಭದ. ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ನಾನು ಮನುಷ್ಯನಿದ್ದೇನೆ ಇದನ್ನು ತಿಳ್ಕೊಳ್ಳುದೇ ಅತಿ ದುರ್ಲಭದ. ನಾ ತಿಳ್ಕೊಂಡಲ್ಲ ಮತ್ತೆ ನನಗೆ ಬಹಳ ಆನಂದ ನಾ ಮನುಷ್ಯ ಅದನ್ನು ಅನ್ನುವಂತ ತಿಳ್ಕೊಳ್ಳೋದು ಅದನ್ನ ಸಂತೋಷ ಆಗಿದೆ. ಹೌದು.
ಹೌದಲ್ಲ ಹೌದಲ್ರಿ? ಇದಕ್ ಮತ್ತೊಂದಂದ ಏನಂದಾರ? ಮಾನವ ಜನ್ಮ ದೊಡ್ಡದು, ದೊಡ್ಡದು. ಹಾನಿ ಮಾಡೋಣ ಬೇಡ. ಹುಚ್ಚಪ್ಪಗಳಿರ ಬಂದದಕ್ ಸ್ವಾರ್ಥಕ್ ಮಾಡ್ಕೋರ ಅದನ್ನೇನ್ ಮಾಡ್ತೀರಿ? ಅಲ್ಲಿ ಅಂದ್ರು ಬರೋಬರಿ ಅವನ್ ಮಾತ ಹುರಿ ಅದ, ಸ್ವಾರ್ಥಕ ಮಾಡ್ಕೋಬೇಕ. ಹೌದು. ಮನುಷ್ಯ ಹುಟ್ಟು ಬಂದ ಮೇಲೆ ಹೌದು, ನಾನು ಮನುಷ್ಯನಿದ್ದೇನೆ ಇದ್ದೇನೆ, ಇದು ತಿಳ್ಕೊಳ್ಳೋದು ಅತಿ ದುರ್ಲಭ. ಅತಿ ದುರ್ಲಭ. ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಹಾ, ಸ್ವಾರ್ಥಕ ಮಾಡ್ಕೊಳ್ಳೋದು ಇದು ಅತಿ ದುರ್ಲಭ. ಎರಡರೊಳಗ ಒಂದ ಮಾಡೋದು. ಮತ್ತ ಸ್ವಾರ್ಥಕ ಮಾಡ್ಕೋಬೇಕು ಹೌದು, ಮನುಷ್ಯ. ಎರಡರೊಳಗ ಒಂದ್ ಮಾಡೋದು. ಆ? ಎರಡರೊಳಗ ಒಂದ್ ಮಾಡೋದು. ಯಾಡ್ರಾಗ ಒಂದ ಹಿಂದ್ ಹಿರಿಯರ್ಗ ಅವನಂಗ ಆಸ್ತಿ ಗಳಿಸಿಟ್ಟಿದ್ರಂದ್ರ ಕುಡದ್ ತಿಂದ ಮಜಾ ಮಾಡಿ ಅಳಗಾಲ ಹಚ್ಚಿ ಕಳೆದ್ ಬಿಡುದು. ಏಟು ಬಿಡಂಗಿಲ್ಲ ಹಿಂದ ಮಕ್ಕಳಿಗೆ. ಮತ್ತೇನೈತೆ ಅವ್ರ ಇದು ದಗದಲ್ಲಿ? ಬಾಳ ಹೆಚ್ಚಿಂದ ಇರ್ಲಿಲ್ಲ ಅಂದ್ರ ದುಡ್ದು ಗಳಿಸೋದು. ಯಾಡ್ರಾಗ ಒಂದ್ ಏನ್ರಿ ಮಾಡಿರ್ಬೇಕಲ್ಲ ನೀ. ನಾ ದುಡ್ದು ಗಳಿಸಿನ ಕರೆ ಕಳೋದು ಮಾಡಿಲ್ಲ. ಹಾ, ಗಳಿಸ್ಬೇಕು ಹೌದ್, ಗಳಿಸ್ಬೇಕು. ಹೌದಲ್ಲ? ಎಂತಾದ್ ಗಳಿಸ್ಬೇಕು. ಎಂತಾದು? ಹ್ಮ್ ಯಪ್ಪ, ನಾನು ಹುಟ್ಟಿ ಬಂದ ಮೇಲೆ ಹ್ಮ್. ಏನ್ ನನ್ನ ತಿಳುವಳಿಕೆ ಬಂತು, 10 ಎಕರೆ ಹೊಲ ನನ್ನಿಂದ ತಯಾರು. ಹೊಲ ಮಾಡೇದಿ. ಹೌದು. ಈ ಕಡೆ ಗಂಟು ಬಿದ್ದದಿ. ಹೌದು, ಹಾ, ಹೇಳು ಒಂದಿಂದಲೇ ಮುಗಿಲ. ಹೊಲ ಮಾಡೀನಿ. ಹೊಲ ಮಾಡಿದಿ. ಯಪ್ಪ, ಹ್ಮ್. ಊರಾಗ ದೊಡ್ಡ ಮನಿ ನನ್ನಿಂದ ತಯಾರು. ಆ? ಊರಾಗ ಒಂದು ಮನಿ ಮಾಡೀನಿ. ಮನಿ ಒಂದ್ ದ್ವಾಡದ್ ಮಾಡಿದಿ. 3 ಅಂತಸ್ತಿನ ಬಿಲ್ಡಿಂಗ್ ನನ್ನಿಂದ ಅದ. ಊರಾಗ ದ್ವಾಡ ಮನಿ ನಿಂದ. ದೊಡ್ಡ ಮನಿ. ಹಾ, ಮತ್ತೆ ಆ ಮನಿ ಒಳಗ 4 ಎತ್ತ, ಹ್ಮ್ 4 ಆಕಳ, ಹ್ಮ್ 5 ಎಮ್ಮಿ, ಹ್ಮ್ 6 ಕ್ವಾಣ. ಆ? 5 ಎಮ್ಮಿ, 6 ಕ್ವಾಣ. ಅದ್ಯಾಕ ಒಂದ್ ಹೆಚ್ಚಾತು? ನಮ್ಮದು ಹಳ್ಳಿ ಊರ. ಕರೆಂಟ್ ಹತ್ತು ಹೋದು ಅಂದ್ರೆ ಊರಾಗಿಂದ ಒಟ್ಟ ನೀರ್ ತರುದದ. ಅದ ಪರೋಪಕಾರ ಮಾಡೋ ಸಲುವಾಗಿ ಬಿಟ್ಟಿನಿ. ಓ, ಪರೋಪಕಾರಂ ಇದಮ್ಮ ಶರೀರ. ಹೌದು. ಬರೋಬರಿ ಐತಿ ನಿನ್ ಮಾತು. ಯಪ್ಪ, ಇನ್ನೇನು ಬಾಳ ಹೇಳುದಿಲ್ಲ. 4 ಮಕ್ಕಳ ಮಾಡೀನಿ. ಇದು ಪಾಡ ಮತ್ತ. ಹಾ, ನಿನ್ನ ಮಕ್ಕಳ ಮಾಡಾಕ ಬಂದಂಗ ಆತ. 4 ಮಕ್ಕಳು ನನ್ನಿಂದ ತಯಾರ. ಹೌದನ? 4 ಮಕ್ಕಳು, ಹಾ. ಒಂದ ಹೆಂಡತಿ. ಇವೆಲ್ಲ ಬಾಳ ಆಗ್ಯಾವ. ಹೆಂಡತಿ ಒಂದ ಯಾಕೆ ಒಂದಾತು? ಏನ್ ಹೆಂಡತಿ ಯಾಕೆ ಒಂದ ಮಾಡ್ಕೊಂಡೆ ಅಂತ ನೀವ್ ವಿಚಾರ ಮಾಡಕತ್ತಿ. ಹೌದು. ನಮ್ಮ ಮನೆ ಇದ್ರಿಗೆ ನಾವ್ 2 ಹೆಂಡ್ರನಾಗಿದ್ದ. ಅವನು ಗೋಳ ಕೇಳಾಕ ಚಿಂತಿಲ್ಲ ನನಗ ಒಟ್ಟ. ಹೌದನ? ಹಾ. ಹಾ, ಹಾ, ದಿನ ಹೇಳು. ಹೊತ್ತು ಮುಣಗಿತಿ. ಹಾ, ಆ ಕಡೆ ಒಬ್ಬರು ಜಗ್ಗವ್ರು, ಈ ಕಡೆ ಒಬ್ಬರು ಜಗ್ಗವ್ರು. ಹಾ. ಹಿಂಗಾಕಿತ್ತು. ಹಾ. ಅವ್ರ ಮನಿಗ್ ಹಿರ್ತಾನಕ್ ನಾನ ಹೋಗಿದ್ನಿ. ಹೆಂಗ್ ಹೋಗಿದ್ದಿ? ಏನ್ ನಮ್ಮ ಮನ್ಯಾನ ಕಂಬಳಿ ಇತ್ಕೊಂಡ ಅವ್ರ ನಡು ಮನ್ಯಾಗ ಕೂತ್ ಹಾಸಿ ಹಿರ್ತಾನ ಮಾಡಿ ಬರ್ತಿದ್ನಿ. ತಮ್ಮ, ಏಯ್, ಯಾರಿಗೈತಿ? ಆ ಹಿರ್ತಾನ ಮಾಡೋ ಲಕ್ಷಣ ಇದು. ಹೌದನ? ಹಾ. ಹಾ, ಏ ತಮ್ಮ, ಹಾ. ನೀ ಹಿಂಗ್ ಮಾಡು ಸರಿಯನ? ಸರಿಯಾ? ನಿನಗೆ ಎಷ್ಟು ಹೇಳ್ತನು, ಒಂದ್ ದಿನಾರು ದಾರಿಗೆ ಬರ್ತೀಯ ನೀ? ಹಾ. ನೀ ಮಾಡೋ ದಗದನ ಅಲ್ಲ. ಬರೋಬರಿ. ಮತ್ತ ನಿನಗೆ ಹೇಳಿದಷ್ಟು ಬ್ಯಾರೆ ಯಾರಿಗಾರ ಹೇಳಿದ್ನಿ ಅಂದ್ರ ಒಂದು ಕಲ್ಲಿಗೆ ಹೇಳಿದ್ರ ಅದು ಮೂರ್ತಿ ಹಾಕಿತ್ತ. ಹಾ. ಖರೆ ನಿನಗೆ ತಿಳ್ಕೋ ಶಕ್ತಿ ಇಲ್ಲ. ಇಲ್ಲಪ್ಪ. ಹಾ, ಹೌದು. ಖರೆ ಇಷ್ಟೆಲ್ಲ ಹೇಳ್ತಿದ್ನಿ. ಹ್ಮ್. ಮತ್ತ ನಾವೊಂದ್ 2 ಆಗಿದ್ನಿ ಅಂದ್ರ ಅವ್ ನನ್ನ ಮನೆಗೆ ಹಿರ್ತಾನಕ್ ಬರ್ತಿದ್ದ. ಹಿಂಗ ಇದಕ್ಕಾಗ ಉದಾಹರಣೆ ಬಾಳ ಚಂದ ಐತಿ. ಯಪ್ಪ, ಇದಕ್ಕಾಗಿ ಒಂದ್ರ ಮೇಲೆ ಸಾಗೈತಿ. ಬರೋಬರಿ. ಇವೆಲ್ಲ ನನ್ನಿಂದ ತಯಾರ್. ಇದು ಎಲ್ಲ ನಿನ್ನಿಂದ ತಯಾರ್. ನನ್ನಿಂದ ತಯಾರ್. ಇದಕ್ಕೆಲ್ಲ ಮಾಲಕರು ನಾವೇ. ನೀನ್ ಯಾರು ಮಾಡ್ಯಾರ? ನಮ್ಮಪ್ಪ ನಮ್ಮವ್ವ ಮಾಡ್ಯಾರ. ಆ? ನಮ್ಮಪ್ಪ ನಮ್ಮವ್ವ ಮಾಡ್ಯಾರ. ನಿಮ್ಮ ಅಪ್ಪ ನಿಮ್ಮ ಅವ್ವನ ಯಾರು ಮಾಡ್ಯಾರ? ಅವ್ರಪ್ಪ ಅವ್ರವ್ವ. ಅವ್ರವ ಅಪ್ಪನ. ಅವ್ರಪ್ಪ ಅವ್ರವ್ವ. ಅವ್ರಪ್ಪ ಅವ್ರಪ್ಪ ಏಯ್! ಅವ್ರಪ್ಪ. ಬುದ್ಧಿಗೇಡಿ. ರಪ್ಪ ರಪ್ಪ. ನಿಂದಷ್ಟ ಹೇಳ, ಇನ್ನೊಬ್ರು ನನಗೆ ಬೇಡ. ಯಪ್ಪ, ಒಂದು ಎರಡು ಹುಸ್ರ 1 2 3 ತಲೆ ಆದ್ರೆ ಹೇಳ್ಬೋದು. ಹಾ. ಆಯಿ ಮುತ್ತೆ ಅಂದ್ ಹೇಳ್ಬೋದು, ಅಜ್ಜ ಅಮ್ಮಂದ್ ಹೇಳ್ಬೋದು, ಅಪ್ಪ ಅವಂದ್ ಹೇಳ್ಬೋದು. ನಾನು ನಿನ್ 2 ರೂಪಾಯಿ ಮಾಡ್ಯಾನ. ಅವ್ರನ್ನ ಅವ್ರಪ್ಪ. ಬೇಡ ಬೇಡ. ನಿನ್ನ ಯಾರು ಮಾಡ್ಯಾರ? ನಿಂದಷ್ಟ ಹೇಳ. ನಮ್ಮವ್ವ ನಮ್ಮಪ್ಪ ಮಾಡ್ಯಾರ. ಹೆಂಗ ಮಾಡ್ಯಾರ? ಅವ್ರು ಮಾಡುವಾಗ ಅಲ್ಲಿ ಇಲ್ಲ. ಎದ್ರು ಹೇಳ್ತಿದ್ನಿ ನಿನಗೆ ಹಿಂಗ ಮಾಡ್ಯಾರ ಅಂತ ಹೇಳ್ತಿದ್ನಿ. ಅವಾಗ ಅಲ್ಲಿ ಇಲ್ಲ. ಇಲ್ಲ ಇಲ್ಲ. ಹಾ. ಒಟ್ಟು ಅವ್ರು ಮಾಡೋಂಗ್ ಮಾಡಿಬಿಟ್ಟಾರ. ಇಲ್ಲಿ ಬಂದು ನಿಂತನು. ಈ ಕೈ ಮಾಡ್ಯಾರ ನಿಮ್ಮ ಅವ್ವ? ಇಲ್ಲ. ನಿಮ್ಮ ಅಪ್ಪ? ಅವ ಇಲ್ಲ. ಇಲ್ಲ. ಹಾ. ಕಾಲ್ ಮಾಡ್ಯಾರ? ಅದನ್ನು ಮಾಡಿಲ್ಲ. ಕಣ್ಣ, ಮೂಗ, ತಲಿ, ಬಾಯಿ, ಚರ್ಮ, ಎಲುವ ನಿನ್ನ ಮುಂದೆ ಎಷ್ಟರ ಬಡ್ಕೋಲಿ ಅತ್ತನ್ನ. ಹಿಂಗ ಯಾರಿಗೂ ಬಿಡಿಬಿಡಿಸ ಮಾಡಾಕ ಬಂದಿಲ್ಲ.
ಯಾರು ಜಗತ್ನಾಗ ಮಾಡಿಲ್ಲ. ಅವ್ರು ಯಾವಾಗ ಮಾಡ್ಯಾರೋ, ಎಷ್ಟೊತ್ನಾಗ ಮಾಡ್ಯಾರೋ, ಹೆಂಗ ಮಾಡ್ಯಾರೋ, ಮಾಡೋಂಗ ಮಾಡಿಬಿಟ್ಟಾರು. ಇಲ್ಲಿ ಬಂದು ನಿಂತನ. ಇಷ್ಟು ಮಾತ್ರ ಗುರ್ತು. ಒಟ್ಟಿನ ಮ್ಯಾಗ ನಿನಗ್ ಗೊತ್ತಿಲ್ಲ. ಸುಮ್ಮ ಅವ್ರು ಮಾಡ್ಯಾರು ಬಂದು ನಿಂತನ. ನಮ್ಮಪ್ಪ ನಮ್ಮವ್ವ ಮಾಡ್ಯಾರ ಅಂತ ಹೇಳ್ತಾನ. ಇಷ್ಟ ಹಾ, ಇದನ್ನೆಲ್ಲ ಬಂದ ಇದನ್ನೆಲ್ಲ ನಾ ಮಾಡೀನಿ. ಹೌದಲ್ಲ? ಹಾ ಇದೆಲ್ಲ ನೀ ಮಾಡಿದ್ದ. ಹಾ, ಈ ಜಗತ್ತ ಸುಳ್ಳದ. ಹಂಗ ಜೆ ಹಾ, ಹುಟ್ಟು ಹುಟ್ಟು ಗತ್ ಅಂದ್ರ ನಾಶ. ನಾಶ. ಇದು ಎಂದ್ ಹುಟ್ಟ್ಯದಲ್ಲ ಅಂದ ನಾಶ ಆಗ್ಯದ. ಅಂದ ನಾಶ. ಎಂದ ನಾಶ ಆಗ್ಯದ. ಅಂದೇ ಹುಟ್ಟ್ಯದ. ಹಾ, ಇವೆಲ್ಲ ಗಳಿಗೆ ಸುಳ್ಳು. ಕರ್ತಾ ತ್ರಿತಾ ದ್ವಾಪಾರ ಕಲಿಯುಗ 4 ಯುಗಗಳಲ್ಲಿ ಹೌದು ಹುಟ್ಟುದು ಸಾಯುದು ಸಾಯುದು ಹುಟ್ಟುದು ಮಾಡ್ಕೊತ ಬಂದಿ. ಹೌದು. ನೀ ಸತ್ತ ಮೇಲೆ ಹಾ, ನಿನ್ನ ಹೆಂಡ್ರು ಮಕ್ಕಳು ಎಲ್ಲಿವರೆಗೆ ಬರ್ತಾರವ? ಬರ್ತಾರಲ್ಲ. ಹಾ? ಇವ್ರು ಯಾರು ಬಿಟ್ರು ಅವ್ರು ಬಿಡುದಿಲ್ಲ, ಬರಾವ್ರ ಅವ್ರು. ಹೇಳ್ತಾನೆ. ಮತ್ ನಿನಗೆ ಹೇಳ್ತಾನ, ಹೆಂತ ಅಂದ್ರೆ ಹೆಂತಿನ ಅಲ್ಲ. ಮತ್ತಕ್ಕೆ ಆ? ನನ್ನ ಹೆಂತ ಅಂದ್ರೆ ಹೆಂತಿನ ಅಲ್ಲ. ಹೆಂತಿ ಅಲ್ಲ ಆಕಿ. ಹಾ, ಅದಾಳ ಅಟ್ ಜೀವ. ಹಂಗಾರೆ ಅಣ್ಣ ಮತ್ತೆ ಹೆಂತಿನ ಹೆಂತಿನ ಹಾಲತ್ತಿಲ್ಲ. ಯಪ್ಪ, ನನ್ ಮ್ಯಾಲ ಬಿದ್ದು ಸಾಯ್ತಾಳ. ಬಿದ್ದು ಸಾಯ್ತಾಳ ಅಂದ್ರೆ ಜೀವ ಅಷ್ಟ. ರೂಢಿ ಒಳಗಿನ ಮಾತು. ಹಾ, ಕಾಜಿ. ಹೌದಲ್ಲ? ಯಪ್ಪ, ಈಗ ನಾ ಇಲ್ಲಿಗೆ ಆಟಕ್ ಬಂದೀನಿ. ಹಾ. ಕಟಗೇರಿಗೆ ಆಟಕ್ ಬಂದನು. ಬಂದಿ ಬಿಡು. ಮುಂಜಾನೆ ಹೋಗ್ಕೊಡದ ಬಿಸಿ ನೀರ್ ತರ್ತಾಳ. ಬಿಸಿ ನೀರು ಕಾಲ ತಕೋರಿ. ಕಾಲ್ ತಕೊ ಬಿಸಿ ನೀರ್ಲಿ. ಆ ಕಾಲ್ ತಕೊಂಡ್ ಒಳಗ ಹೋಗಿ ಕುಂತಿ ಹಾ. ಕೈಯಾಗ ಹಿಡ್ಕೊಂಡ್ ಬಂದಳ. ಏನದ? ಕಾಫಿ. ಓಹೋ. ಕಾಫಿ ಕುಡಿತಿರೋ, ಹಾಲು ಕುಡಿತಿರೋ? ಏನ್ ಕುಡ್ತೀರಿ? ಬಿಡ್ರಿ ಅತ್ತ. ಆಕೆ ಕಾಫಿ ತರಗೊಡದ ಕಿಶೆ ಕೈ ಹಾಕ್ಬೇಕು. ಮತ್ ನಾ ಕಾಫಿ ತರಗೊಡದ ಕಿಶೆ ಕೈ ಹಾಕಿನಿ. ಕಾಫಿನೂ ಬಂತು, ಹಾಲುನು ಬಂತು. ಏನ್ ಬಿಡು ಮರಯ್ಯ, ಊರ್ಗ್ ಕಟಗೇರಿಗೆ ಹೋಗಿದ್ನಿ. ಕರೆಂಟ್ ಇದ್ದಿದ್ದಿಲ್ಲ, ಮಳೆ ಆತು, ಆಟ ಆಗಿಲ್ಲ, ಮಾಲಕರ ಪಗಾರ ಕೊಟ್ಟಿಲ್ಲ. ಅನ್ನಿ ಹಿರಿಯಾರ ರೊಕ್ಕಾರ ಕೊಟ್ಟಿಲ್ಲ. ಇಷ್ಟ ಅನ್ನಿ ಅಂತ ತಿಳಿನಿ. ಅಂದಿ ಹೋತ ತುಗ ಹಾಸಿಗೆ ಬೀಳ ಹನುಮಪ್ಪನ ಗುಡಿಯಾಗ. ಎಟ್ ಜೀವ ಇರ್ಬೇಕು ಹೇಳಿನಿ. ಮತ್ತ ಏನು ಉಂಡು ಎಮ್ಮಿ ಬಿಡ್ತೀಯೋ, ಏನ್ ಹಂಗ ಹೋಗಿ ಎಮ್ಮಿ ಬಿಡ್ತೀಯೋ? ಇದು ಊಟ ಅಂದ್ರೆ ಊಟ ಮಾಡ್ತೀವೋ, ಏನ್ ಹಂಗ ಎಮ್ಮಿ ಬಿಡ್ತೀವೋ ಅಂತ. ಹಂಗನ ಹೋಗುದ್ನಿ. ಹಂಗ ಮತ್ತ ಅವ್ರು ರೊಕ್ಕ ಕೊಡ್ಲಿಕ್ಕಂದ್ರ ಹಂಗದಾಗದ. ಹೆಂಡ್ರನ ಮಕ್ಕಳನ್ನ ಮಾಡಿದಿ ಜೋಕಿ. ಮಾಡಿದಿ ಜೋಕಿ. ಅವ್ರದ ಕೊಡ್ದಿತ್ತು ಹಿಂದಿನ ಬಾಕಿ. ಹಿಂದಿನ ಬಾಕಿ ಋಣ ಮುಟ್ಟುತ್ತೆ ನೂಕಾರು ಹೊರಗಾಕಿ. ಹೊರಗೆ ಹಾಕಿ. ಇವರೆಲ್ಲ ಎಂತ ಋಣ ಸಂಬಂಧ ಹೇಳ್ರಲ್ಲ. ಒಂದು ಪದ್ಯ ರೂಪದ ಹೇಳ್ತೀನಿ. ಸಿರಿಯು ಸತಿಸುವುದಾಗಿದ್ದರು ನಿಜವೆಂದು ನರ ನಂಬಿ. ಸಿರಿಯು ಸತಿಸುತ್ತಹಿತರು ನಿಜವೆಂದು ನರ ನಂಬಿ. ನರ ನಂಬಿ ಬರಿದೆ ಮೈ ಮರಿದು ಮರೆದು ಕೆಡದಿ ಘರ ಹೌದು ಮಂದ ಮನುಜ. ಮಂದ ಮನೋಜ. ನೋಡುವ, ಓರಿ ನಿನ್ನ ಸಿರಿ ಅಂದ್ರ ಸಂಪತ್ತು. ಸಂಪತ್ತು. ಸತಿ ಅಂದ್ರ ನಿನ್ನ ಹೆಂಡತಿ. ಸುತ್ತರ ಅಂದ್ರ ನಿನ್ನ ಮಕ್ಕಳು. ಮಕ್ಕಳು. ನೀನು ಸತ್ತ ಮ್ಯಾಲ ಹಾ, ನಿನ್ನ ಹೆಂಡ್ರು ಮಕ್ಕಳು ಎಲ್ಲ ಬಿಡವನ. ಹಾ, ಹೊಲ ಮನಿ ದೂರ ಇಲ್ಲ. ಅವ್ ಹೋಗ್ಲಿ. ನಿನ್ನ ಹೆಂಡ್ರು ಮಕ್ಕಳು ಎಲ್ಲಿವರೆಗೆ ಬರ್ತಾರ? ಬರ್ತಾರಲ್ಲ. ಹಾ? ಬರ್ತಾರ. ಬರ್ತಾರ. ಬರಾವ್ರ ಅವ್ರ. ಎಲ್ಲಿವರೆಗೆ? ಆತ್ ಇಡು ಜಾಗದ ಮಠ. ಇಡು ಜಾಗ ಅಂದ್ರೆ ಅದ್ ಯಾವ? ಸ್ಮಶಾನ ಮಠ ಬರ್ತಾರು. ಅಲ್ಲಿಗೆ ಬಂದ ಮಂದಿ ಹೋಳ್ ಮಾಡ್ಕೋತ, ಮಂದಿ ಮೇಲೆ ಗೊನ್ನಿ ಉಕ್ಕೋತ, ಹಂಗ ಬಡ್ಕೋತ ಹೊಡ್ಕೋತ ಬರಾವ್ರ. ಬಂದ ಹೋತ್ ಪೀಡ ಅಂತಾರ ಅವ್ರ. ಹಾ. ಎಷ್ಟ್ ಹೇಳಿದ್ರು ಒಂದ್ ದಿನ ಮಾತು ಕೇಳಿಲ್ಲ. ಕೇಳಿಲ್ಲ. ಒಂದ್ ದಿನ ಮನ್ಯಾಗ ಇರ್ಲಿಲ್ಲ. ಇರ್ಲಿಲ್ಲ. ಇದೇನು ಕಷ್ಟ ಸುಖ ಕೇಳಿಲ್ಲ. ಕೇಳಿಲ್ಲ. ಹೊತ್ ಬಿಡು ಬಾವ ಅಂತಾರ. ಹೊಳ್ಳಿ ಮನೆಗೆ ಬರ್ತಾರು. ಅವಾಗಳು ಚಾ ತಂದು ಕೊಡ್ತಾರ. ಕರಿ ಚಾ. ಯಾರು? ಮಗ್ಗಲ ಮನಿ ಅವಾಗಳು. ಹಾ. ಬಾಳ್ ಬಡ್ಕೋಬೇಡ ತಂಗಿ. ಹ್ಮ್. ಇನ್ನೇನ್ ತರಾಕಿದ್ಯಾ? ಹೋಗ್ಯಾನ ಹೋಗಲಕ್ಕ ಚಾ ಕುಡಿಯತ್ತಾರ. ಮತ್ತ ಚಾ ಕುಡುತ್ತಾರು. ಮುಂದ 3 ದಿವ್ಸಕ್ಕೆ ದಿವಸ ಮಾಡಿ ಹುಗ್ಗಿ ಹೊಡುತ್ತಾರ. ಹುಗ್ಗಿ? ಹಾ, ಸವಿ ಊಟ. ಸವಿ ಊಟ. ಅದ್ಯಾಕ? ಅಂದ್ರ ಬಡ್ಕೊಂಡ್ ಬಾಯಿ ವಿಷ ಆಗಿರ್ತತಲ್ಲ, ಹೊರಸ್ ಹೊಲಸಾಗಿರ್ತದ. ಬಾಯಿ ಹೊರಸ. ಹಾ, ನಿನ್ನವರ ಅವರು ನನ್ನವರಲ್ಲ. ಯಾರ? ಯಪ್ಪ, ಬೀಗರು ಬಿದ್ದರು ನನ್ನವರು. ಎಷ್ಟ್ ತಲೆ ತುಪ್ಪಳ ಎಷ್ಟೈತಿ. ಇಷ್ಟು ಮಂದಿ ಬೀಗರದಾರ ನನಗ. ಬಹಳ ಮಂದಿ. ಅವ್ರಿ ಅಂತವರು. ಅವ್ರ ಎಂತವ್ರು?
ರಣಕ್ಕೆ ಮುಸುರಿಗೆ ಮುಕ್ಕರು ನನಗಳಂತೆ ನನಗಳಂತೆ ರಣಕ್ಕೆ ಮುಸುರಿಗೆ ಮುಕ್ಕರು ನನಗಳಂತೆ ನನಗಳಂತೆ ಬಂಧು ಬಾಂಧವರೆಲ್ಲ ಹೊಂದುವರೋ ನಿನ್ನೋಳು ಹಣವು ತೀರಿದ ಮರುದಿನ ಜನವು ಕಂಡ್ರಂತೆ ಹೌದು ದೂರಕ್ಕೆ ಹೋಗುವರು ಆ, ಆ, ಅಣ್ಣವ ತನ್ನಲ್ಲಿ ಇರುವ ತನಕ ಎಲ್ಲರೂ ಎಲ್ಲರೂ ನನ್ನವರನ್ನುವರು ಅಣ್ಣವ ತೀರಿದ ಮರುದಿನ ನನ್ನವರನ್ನುವರು ಆರಿಲ್ಲ ಯಾರ್ಯಾರು ಇಲ್ಲ ಆರು ಬರುವರ ಜೊತೆಗೆ ಯಾರು ಬರ್ತಾರೆ ಯಾರ್ಯಾರು ಬರುದಿಲ್ಲ ಯಾರ್ಯಾರು ಬಂದ ಯಾರು ಬಂದಿಲ್ಲ ಬರುವಾಗ ಬತ್ತಲೆ ಹೋಗುವಾಗ ಬತ್ತಲೆ ನಡುವ ಗಾರಗತ್ತಲೆ ಬರೇ ಕತ್ತಲ್ದಾಗ ಜೀವನ ಆಗೈತ್ ನಂದು ಕತ್ಲಾಗಿರ್ಬೇಡ ಬೆಳಕಿಗೆ ಬರ್ಬೇಕತ್ತನ ಕರೆ ಕರ್ಕೊ ಅಲ್ಲ ನಿನ್ನಂಗ ನಾನು ಆದಾಗ ನನಗೂ ಬೆಳಕಿಗೆ ಬರಾಕ್ ಬರ್ತೈತಿ ತನ್ನ ಮೂಲವನ್ನು ಕಂಡು ಸುಖಿಯಾದ ಬಳಿಕ ಹೌದು ಇನ್ನೆಲ್ಲಿ ಬಹು ಬಂದನು ಹೌದು ನಿನ್ನ ಸ್ವರೂಪ ತಿಳ್ಕೊಂಡು ನನ್ನ ಕಡೆ ಬಾ ಯಪ್ಪ ಇಷ್ಟ ಹೇಳಿದ್ರು ಕೂಡ ತಾವ್ ಯಾರು ಅನ್ನೋದು ತಿಳಿವಲ್ತಲ್ಲಪ್ಪ ಎಂತ ಗಳಿಸಿದ್ರೆ ಸುಖ ಆಗ್ತದ ಹೇಳಲ್ಲ ನಿನಗೆ ಹಾ ದನ ಯಾವ ಗಳಿಸಬೇಕೆಂತ ಎಂತದು ನರ ಜನರಿಗೆ ಕಾಣಿಸದಂತದು ಕಾಣಿಸದಂತದು ಗಂಟಲು ಬಿಚ್ಚಿ ಬಯಲೊಳಗಿಟ್ಟರೆ ಬಯಲೊಳಗಿಟ್ಟರೆ ಯಾರ್ಯಾರು ಮುಟ್ಟಲಾರದಂತ ಅಂತದಂದ್ರೆ ಏನು ಜ್ಞಾನ ಯಾರ ಅಂಗಡಿಯಾಗ ಸಿಗತತಿ ಹೇಳು ರೊಕ್ಕ ಹೋಗಲಕ್ಕ ಒಂದ್ 5-6 ಕ್ವಿಂಟಲ್ ತಂದು ಮನ್ಯಾಗ ತಂದು ಇಟ್ಟು ಬಿಡ್ತಾನ ಒಟ್ಟ ಅದನ್ನ ಜ್ಞಾನ ಅಂಗಡಿಯಾಗ ಸಿಗ್ತತಿ ಮತ್ ನೀನೇ ಹೇಳ್ತೀಯಲ್ಲ ಆ? ಜ್ಞಾನ ಅಂಗಡಿಯಾಗ ಸಿಗೋ ಜ್ಞಾನ ಕಿರಾಣಿ ಅಂಗಡಿಯಾಗ ಸಿಗ್ತಾನ ಆ? ಕಿರಾಣಿ ಅಂಗಡಿಯಾಗ ಹ್ಮ್. ಏನ್ ಪಟ್ಟಿ ಅಂಗಡಿಯಾಗ ಸಿಗ್ತಾತ ಹ್ಮ್. ಇದು ಬಹುಶಃ ಅಲ್ಲಿ ಇದ್ರ ಅಂಗಡಿಯಾಗ ಸಿಗ್ತಿರ್ಬೇಕು ಇದು ಬಸ್ ಸ್ಟ್ಯಾಂಡ್ ಇದ್ರಿಗೆ ಜ್ಞಾನ ಗುರುವಿನ ಹತ್ತರ ಜ್ಞಾನ ಆಗ್ತದ ಗುರು ಗುರು ಗು ಗು ಅಂದ್ರೆ ಅಜ್ಞಾನ ಅಜ್ಞಾನ ರು ಅಂದ್ರ ಪ್ರಕಾಶ ಪ್ರಕಾಶ ಅಜ್ಞಾನವನ್ನು ಹೋಗಲಾಲಿಸಿ ಹೋಗಲಾಲಿಸಿ ಜ್ಞಾನದ ಬೆಳಕಾಗ ಕೊಡವ ಯಾರ ಯಾರು ಸದ್ಗುರು ಸದ್ಗುರು ಅವನಲ್ಲಿ ಸಿಗುತ್ತದ ಅಲ್ಲಿ ಸಿಗ್ತದ ಅಲ್ಲಿ ಅಲ್ಲಿಗೆ ನಾವು ಹೋಗಿ ನಾವ್ ಏನ್ ಮಾಡ್ಬೇಕು ಅಧ್ಯಾತ್ಮ ಶ್ರವಣ ಭಜನ ಭಜನ ಕೀರ್ತನ ಕೀರ್ತನ ಆತನ ನಾಮಸ್ಮರಣಿ ನಾಮಸ್ಮರಣೆ ಎಡಬಿಡದ ಮಾಡಬೇಕು ಮಾಡಿದ್ದಾದ್ರೆ ಆ ಗುರುನಾಥನು ಏನ್ ಮಾಡ್ತಾನೆಪ್ಪ ತನ್ನ ಅಂತಃಕರಣ ಭಾವದಿಂದ ಅಂತಃಕರಣ ಭಾವದಿಂದ ನಿನ್ ಕಿವಿಯಾಗ ಕಿವಿಯಾಗ ಉಪದೇಶ ಮಾಡ್ತಾನ ಹ ಉಪದೇಶ ಉಪದೇಶ ಹ. ಹ ಆ ಉಪದೇಶ ಹ ನೀ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ನಿನಗ್ ಶ್ವಾಸ ಎಷ್ಟದ ಒಂದ್ ದಿವ್ಸಕ್ ಯಾರಿಗ ಗೊತ್ತ ಇಷ್ಟ ಮಾಡೋದಗದ ಗೊತ್ತಿಲ್ಲ ಎಷ್ಟಕ್ಕಾವು ಎಷ್ಟೆಲ್ಲ ಗೊತ್ತಿಲ್ಲ ಲೆಕ್ಕನೇ ಇಲ್ಲ ಲೆಕ್ಕಿಲ್ಲ 21,600 ಶ್ವಾಸಗಳದ ಮನುಷ್ಯ 21,600 ಶ್ವಾಸ 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 ಆ ಮಹಾಮಂತ್ರ ಏನ್ ಮಾಡೋದು ನಿನ್ ಕಿವ್ಯಾಗ ಏನ್ ಮಂತ್ರಾಭಿಷೇಕ ಮಾಡಿರ್ತಾನ ಹೌದು ಅದನ್ನ ಬಿಡಲಾರ್ದ ಶ್ರವಣ ಮಾಡೋದು ಶ್ರವಣ ಮಾಡೋದ್ರಿಂದ ಮನನ ಆಗ್ತದ ಮನನ ಆಗೋದ್ರಿಂದ ಮನನ ಆಗೋದ್ರಿಂದ ನಿಧಿಧ್ಯಾಸ ನಿಧಿಧ್ಯಾಸ ಆಗೋದ್ರಿಂದ ನಿಧಿಧ್ಯಾಸ ಆಗೋದ್ರ ಸಾಕ್ಷಾತ್ಕಾರ ಸಾಕ್ಷಾತ್ಕಾರ ಆಗೋದ್ರಿಂದ ಸಾಕ್ಷಾತ್ಕಾರ ಆಗೋದ್ರ ಮನೋರ್ಲಯ ಮನೋರ್ಲಯ ಆಗೋ ಆ? ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಅದೇ ಅದೇ ತತ್ವಮಸಿ ಹಾ ಅದು ನಾನು ಇದ್ದೇನೆ ದೇವ್ರ ನಾನು ಇದ್ದೇನೆ ಅದನ್ನ ತಿಳಿಯಾಕ ಬಂದ್ರ ಇವನ್ನೆಲ್ಲ ಮಾಡ್ಬೇಕ ಮಾಡೋದ್ರಿಂದ ತಿಳಿದ್ರೆ ಅದು ದೇವ್ರ ನಾನು ಇಲ್ಲಕ್ಕಿಲ್ಲ ಇಲ್ಲಕಂದ್ರ ಇಲ್ಲೇ ಕುಂದ್ರದ ಇಷ್ಟೆಲ್ಲ ಹೇಳ್ತಿಪ್ಪ ನೀ ಎಲ್ಲ ರಗಡ್ ಪದೇ ಪದೇ ಹೇಳ್ತಿ ಕರೆ ನನಗ್ ತಿಳಿವಲ್ತದ ನನ್ನ ಅವತಾರ ಅದಕ್ಕೆ ಬಂದದ್ದು ಅದ ತಿಳ್ಸಾಕ ಬಂದೈತಿ ಈಗ ನೀನು ಯಾರು ಇದನ್ನ ಮೊದಲು ನನಗೆ ಹೇಳ ಆಮೇಲೆ ವಿಚಾರ ಮತ್ ಕೇಳ್ತಾನ ಹೌದನ ಹಾ ನಾನು ಗುರುತು ನಿನಗೆ ಬೇಕಾಗಿದೆ ಬೇಕಾಗ್ಯದ ಬಹಳ ಸಂತೋಷ ಹೌದ್ ಯಾಕೆ ಯಾಕ್ರಿ ನನ್ನನ್ನು ತಿಳಿಯುವಂತ ಶಕ್ತಿ ನಿನ್ನಲ್ಲಿ ಬಂದದಪ್ಪ ಅಂದಾಗ ಅವತಾರ ಧಾರಣ ಮಾಡಿಕೊಂಡು ಹಾ ಈ ಭೂಮಿ ಮೇಲೆ ಬಂದದಕ್ಕ ಹಾ ನಾನು ಸ್ವಾರ್ಥಕ ಆಗ್ತದ ಆಗ್ಲಲ್ಲ ನಾನು ಬಂದಂತ ಅವನು ಯಾರು ಹೇಳ್ತಾನೆ ಹೇಳ್ರಿ ಮುಂದೆ ನೋಡು ಹುಷಾರ ಆದರೆ ಹೌದ್.
ಯಾರು ಭಕ್ತಿಯಿಂದ ಕೇಳಿದ್ರೆ ಗೊತ್ತಾಗತ್ತೆ ಮತ್ತೆ ಭಕ್ತಿಯಿಂದ ಕೇಳ್ತಾನ ಹೇಳ ಹಂಗ ಗೊತ್ತಾಗುದು ಹೇಳ್ರಿ ನೀ ಹೆಂಗ್ ಕೇಳ್ತಿ ಭಕ್ತಿಯಿಂದ ಕೇಳ್ತಿ ಕೇಳ ಭಕ್ತಿಯಿಂದ ಕೇಳಿದ್ರೆ ಗೊತ್ತಾಗತ್ತೆ ಹಾ ಪಣಿ ಬಗಮ ಪಾಣಿ ಏಯ್ ದೋ ಆದಿ तीन ಪುರು चार ರು पाँच ಚಾರ್ छः सात ನರ ನರ आठ नौ हाँ ग्यारह दे पो रो चना राय ना ना ನಾರಾಯಣ 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 ಆದಿಪುರುಷ ಏನು ನಾರಾಯಣ ನಾನು ಆದಿ ಪುರುಷ ನಾರಾಯಣ ನಾನು ಆದಿ ಪುರುಷ ನಾರಾಯಣ ಆದಿ ಪುರುಷ ನಾರಾಯಣ ಆದಿ ಧಾ ಪುರುಷ ನಾರಾಯಣ ಭಾರ ನಾರಾಯಣ ಆ ದೇ ಪ ರೋ ಚನ ರಾಯ ನಾ ನಾ ನಾರಾಯಣ 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 ಸಾ ನೀ ಸಾ ಧೋ ನೀ ಧೇ ಪನಿ ಚಾ ಗಮ ಪಾನಿ ಛೇ ಪಾನಿ ಸಾತ್ ಸ ಗಮ ಪಾನಿ ಸ ಗಮ ಪಾನಿ ಗಮ ಅಕ್ಷರ ಮಾ ಪಾನಿ ಸಾ सा नि सा पानी सा प पानी गम पानी सा गम पानी नि सा गम पानी सा गम पानी गम पानी मा पानी सा नि सा गम प पानी सा पानी सा रे प पानी गम पानी सा गम सा गम सा गम sagama pani sagama pani
ಮಪನಿ ಸ ಗಮ ಸಗಮ ಪ ಗಮ ಪನಿ ಪಾ ಮಪನಿ ಸ ಗಮ ಪನಿ ಗಮ ಸಗಮ ಪ ಸಾ ನಿಜ ಬಳಿತ ಮಪನಿ ಸ ಗಮ ಪನಿ ಸಗಮ ಪನಿ ಸಗಮ ನೋ ಗಮ ಪನಿ ಮಪನಿ ಸ ಗಮ ಸಗಮ ಪ ಗಮ ಪನಿ ಪನಿ ಸ ಮಪನಿ ಸ ಗುರ್ತಾತೇನವ ಹೇಳಿದೇನಪ್ಪ ಆ? ಹೇಳಿದೆ ಈಗ ಏನ್ ಹೇಳಿದ್ನಿ ಮತ್ ಹಿಂಗ್ಯಾಕಪ್ಪ ಆ? ಈಗ ಯಾವಾಗಾರ ಒಂದೊಂದ್ ಪೆಟ್ಟು ಬಿದ್ರೆ ತಿಳಿದಿಲ್ಲ ಆ? ಇದಕ್ ಮೇಲೆ ಮೇಲೆ ಬೀಳ್ಬೇಕು ಪೆಟ್ಟ ಈ ಪದ್ಯದೊಳಗೆ ನನ್ನ ನಾಮ ಎಲ್ಲೇನು ಐತಿ ಕರೆ ನನಗ್ ತಿಳ್ಕೊದ ಆಗ್ಬೇಕಲ್ಲ ತಿಳ್ಕೊಳ್ಳೋ ಶಕ್ತಿ ಇಲ್ಲ ಐತಿ ಕರೆ ಗುರ್ತಾಗೋಲ್ತ ಹಿಂಗಾಗಿ ಹೌದು ಹ್ಮ್. ಹಾ ಆದಿತ್ಯದಲ್ಲಿ ನಾನು ವಿಷ್ಣು ಹೌದು ಮರುತ್ತರಲ್ಲಿ ಮರುಷಿಯು ನಾನು ಹೌದು ನಕ್ಷತ್ರಗಳಲ್ಲಿ ಚಂದ್ರನು ನಾನು ಚಂದ್ರನು ನೀವು ಸೂರ್ಯನು ನಾನು ಹೌದು ಎಲ್ಲಾ ವಸ್ತುಗಳಿಗೆ ಹಾ ಎಲ್ಲಾ ಕಾರಣೀಭೂತ ನಾನು ಹೌದು ತಾಯಿಯೂ ನಾನು ಹಾ ತಂದೆಯೂ ನಾನು ಹೌದು ಈ ಅವಯವ ವಸ್ತುಗಳಿಗೆ ಹಾ ಎಲ್ಲಾ ಕಾರಣೀಭೂತ ಆಗಿರ್ತಾವ ನಾನು ಇರೋಲಕ್ಕಪ್ಪ ನೀ ಯಾರು ಅನ್ನೋದು ಹೇಳಲ್ಲ ಹಿಂಗ್ ಒಗಟ್ನೊಳಗ ಆದ ನಾನು ಇದನ್ನೆಲ್ಲ ಬ್ಯಾನ್ ನನಗೆ ಇವತ್ತ ನೀ ಯಾರು ಅನ್ನೋದು ಅಷ್ಟೇ ಹೇಳೋದು ಆದಿಯಲ್ಲಿ ನಾರಾಯಣ ಆದಿಯಲ್ಲಿ ನಾರಾಯಣ ಅಚ್ಯುತ ಅಚ್ಯುತ ಅನಂತ ಸೇನ ಅನಂತ ಸೇನ ಮುಕುಂದ ಮಕ್ಕೊಂದ ಆ? ಮಕ್ಕೊಂದ ಯಾವ ಯಾಕ ಯಾರು ಮಕ್ಕೊಂದೇ ಅಲ್ಲ ನೋಡ್ಲ ಇಲ್ಲಿ ತುಂಬಾ ಮನ್ಕೊಂದಾರ ನಮ್ಮ ಮಕ್ಕೊಂದ ಅಂದಿಲ್ಲ ಹ? ಮುಕುಂದ ಅಂದೆ ನೀನು ಮಕ್ಕೊಂದಿಯ ಮುಕ್ಕುಂದ ಮುಕುಂದ ಹಾ ಮುರಳೀಧರ ಮುರಳೀಧರ ಹಲವು ನಾಮಗಳುಂಟು ಅಪ್ಪ ಬಹಳ ಹೆಸರು ಹೇಳ್ತಾ ಹೇಳ್ತಾ ಎಷ್ಟೋ ನಾಮಗಳು ಹೇಳಿದ್ರಿ ಹೇಳ್ರಿ ಆದಿ ಅಂದ್ರೆ ಏನು ಇದ ನನಗ್ ತಿಳಿದಿಲ್ಲ ಮತ್ತೇನು ಉಳಿದದ್ದು ಯಾವ ತಿಳಿಬೇಕು ಆದಿ ಅನ್ನೋದ ನಿನಗೆ ಗೊತ್ತಾಗಿಲ್ಲ ಅದ ತಿಳಿದಿಲ್ಲ ಆದಿ ಇಲ್ಲ ಆದಿ ಇಲ್ಲ ಅಂತ್ಯ ಇಲ್ಲ ಅಂತ್ಯ ಇಲ್ಲ ಮಧ್ಯ ಇಲ್ಲ ಮಧ್ಯ ಇಲ್ಲ ಭೂಮಿ ಇಲ್ಲ ಭೂಮಿ ಇಲ್ಲ ಆಕಾಶ ಆಕಾಶ ಇಲ್ಲ ಸೂರ್ಯ ಇಲ್ಲ ಸೂರ್ಯ ಇಲ್ಲ ಚಂದ್ರ ಇಲ್ಲ ಚಂದ್ರ ಇಲ್ಲ ಗಾಳಿ ಇಲ್ಲ ಗಾಳಿ ಇಲ್ಲ ಬೆಂಕಿ ಇಲ್ಲ ಬೆಂಕಿ ಇಲ್ಲ ಕತ್ಲಿಲ್ಲ ಕತ್ಲಿಲ್ಲ ಬೆಳಕಿಲ್ಲ ಬೆಳಕಿಲ್ಲ ಏನೇನು ಇಲ್ಲ ಹಿಂಗಿತ್ತಿದೆ ನಿನ್ನ ಮಾತಿಗೆ ಯಾರು ನಂಬುತ್ತಾರ ನೀ ಎಲ್ಲ ಹಿಂಗ್ ಕೈಬಾವ ಮಾಡಿ ಹೇಳ್ಬೇಡ ನಾನು ನಿನ್ನ ಮಾತಿಗೆ ಯಾರು ನಂಬುದೂ ಇಲ್ಲ ಯಾರು ಕೂತಾರ ನಂಬುದು ಯಾರು ನಂಬುತ್ತಾರು ಹ್ಮ್. ಈಗ ನೋಡಿದ್ರೆ ತಳಗ್ ನೋಡಿದ್ರೆ ಭೂಮಿ ಕಾಣ್ತದ ಮ್ಯಾಲ್ ನೋಡಿದ್ರೆ ಆಕಾಶದ ಹಿಂದ್ ಹೋದ್ರೆ ಕತ್ಲೈತಿ ಮುಂದೆ ಬೆಳಕೈತಿ ಸೂರ್ಯ ಚಂದ್ರಾದಿಗಳು ಕಾಣ್ತಾರ ಕುಂತಾವ್ರು ಕಾಣ್ತಾವ್ರ ನಿಂತಾವ್ರ ಇವೆಲ್ಲ ಕಾಣ್ತಾವಲ್ಲ ಸರ್ವ ವಸ್ತುಗಳೆಲ್ಲ ಕಾಣ್ತಾವ ಎಲ್ಲಾ ಕಾಣ್ತಾವ್ ಯಾತರಿಂದ ನನ್ನ ಕಣ್ಣಿನಿಂದ ನಿನ್ನ ಕಣ್ಣು ಹಾ ನಿನ್ನ ಕಣ್ಣು ಮುಚ್ಚು ಸ್ವಲ್ಪ ನಾನು ನಿನ್ನು ಒಂದ್ ದೃಷ್ಟಾಂತ ಐತೆ ಹಾ ನಿನ್ನ ಕಣ್ಣನ್ನ ಮುಚ್ಚು ಸ್ವಲ್ಪ ಹೇಳ್ತೀನಿ ನಿನ್ನು ನಾನು ನೀನು ಮುಚ್ಚ ನಾನು ನಾನು ಯಾಕೆ ಮುಚ್ಚಲಿ ಇಲ್ಲ ನಿನ್ನು ಮುಚ್ಚ ಅಂದಂಗಾತ್ ನನಗ ಅದಕ್ಕೆ ಅಲ್ಲಿ ಹಿಂಗ ನಾನು ಮುಚ್ಚಲೇ ಮುಚ್ಚ ಮುಚ್ಚಿನಿ ಈ ಭೂಮಿ ಕಾಣ್ತತಿ ಇಲ್ಲ ಆಕಾಶ ಅದು ಇಲ್ಲ ಚಂದ್ರ ಕಾಣ್ತಾನ ಚಂದ್ರನು ಇಲ್ಲ ಸೂರ್ಯ ಕಾಣ್ತಾನ ಸೂರ್ಯನೂ ಇಲ್ಲ ಈ ಕೂತಾರ ಯಾರು ಕಾಣ್ತಾರ ಯಾರು ಇಲ್ಲ ಕತ್ತ ಕಾಣ್ತ ಕತ್ಲನು ಇಲ್ಲ ಬೆಳಕ ಬೆಳಕನು ಇಲ್ಲ ಏನೇನು ಏನೇನು ಇಲ್ಲ ಹೆಂಗಿತ್ತು ಹೆಂಗದ್ದು ಹೆಂಗಾತು ಏನೊಂದು ಇಲ್ಲ ಹ ಒಂದಿತ್ತು ಏನಿತ್ತು ಸೂಕ್ಷ್ಮವಾಗಿ ಒಂದಿತ್ತು ನನಗೆ ಸೂಕ್ಷ್ಮ ಗುರ್ತಿಲ್ಲ ನಿನ್ಯಾಕೆ ತಿಳಿತದ ನನ್ನ ಆದ್ರ ಇದ್ರ ಮುಂದೆ ಆಟ ಹಾದಿಲ್ಲ ನಾವು ಸೂಕ್ಷ್ಮ ಅನ್ನೋದ್ರ ಮುಂದೆ ಒಂದು ಸೂಕ್ಷ್ಮವಾಗಿ ಇದ್ದದ್ದು ಹ ತಯಾರಾತ ಏನ್ ತಯಾರಾತು ಸೃಷ್ಟಿ ಮಾಡ್ಬೇಕು ಅನ್ನೋ ಅಪೇಕ್ಷೆ ಆತ ಹೌದ್ ನಂದ ಹ ನಿಮ್ದ ಮತ್ತೆ ಹ ಇಚ್ಛಾಮೇ ಜಗತ್ತಿದ ಹೌದ್. ನಾನು ಇಚ್ಛೆಯಿಂದ ಜಗತ್ತಾಗಿದೆ ಹೌದಲ್ರಿ ಸೃಷ್ಟಿ ಮಾಡ್ಬೇಕೆಂದು ಅಪೇಕ್ಷೆ ಉಳ್ಳವನಾಗಿ ಅಪೇಕ್ಷೆ ಉಳ್ಳವರಾಗಿ ಪಂಚಭೂತಾತ್ಮಕನಾಗಿ ಪಂಚಭೂತಾತ್ಮಕನಾಗಿ ಮಾದಾದಿ ತತ್ವ ಸಮ ಅಂಡಾಕಾರ ರೂಪ ತಯಾರು ಒಂದ್ ತತ್ತಿ ರೂಪ ಹ ನಾನು ರೂಪ ಅಲ್ಲಿ ತಯಾರು ಮಾಡ್ಕೊಂಡು ಬಾಡ ಮತ್ ನೀನು ಹಿಂಗೆಲ್ಲ ತಯಾರು ಮಾಡ್ಕೋತಿ ಎಲ್ಲ ಮತ್ ಮಾಡ್ಕೊಂಡು ತಯಾರು ಮಾಡ್ಕೊಂಡ್ ಮಾಡ್ಕೊಂಡೆ ಏನ್ ಬೇಕಾದ್ ಯಪ್ಪ ಮಾಡ್ಕೊಂಡು ಈ
ತತ್ತಿ ರೂಪದಲ್ಲಿ ನಿಮ್ಮ ರೂಪ ನೀವ ತಯಾರು ಮಾಡ್ಕೊಂಡ್ರಿ, ಜಲವನ್ನು ತಯಾರು ಮಾಡಿ ಜಲವನ್ನು ತಯಾರು ಮಾಡ್ಕೊಂಡ್ರಿ. ಜಲ ಅಂದ್ರೆ ಗೊತ್ತಾಗತ್ತೇನು? ಅಷ್ಟ್ ತಿಳಿದಿಲ್ಲ ನನಗೆ. ಏನದು? ನನ್ ಜಲ ಅಂದ್ರ ನನಗ್ ತಿಳಿದಿಲ್ಲ. ನೀರ ಒಂದು 100 ಹೆಸರು ಅದಾವ ನೀರಿಗೆ. ನನಗ್ ಒಂದು ಗುರ್ತೈತಿ, ಜಲ ಅಂದ್ರ ನೀರ. ಮತ್ತ ಅಗ್ಗವ ಅದು ನೀರ, ನೀರ್ ಅದ ನೀರ. ಮತ್ ನನಗ್ ಗುರ್ತೈತಿ, ಅದಕ್ಕೆ ನಾ ಹೇಳುದ್ರು ಬಾಳ. ಅದಕ್ಕೆ 100 ಹೆಸರು. ಹೌದ್. ಒಬ್ರು ಒಂದ್ ಜ್ಞಾನಿಗಳು ಬರಿಟ್ಟಾರ. ಮತ್ತ ಏನಂತ ಅವನ್ನೆಲ್ಲ ಹೇಳಕ್ ಅವಕಾಶ ಇಲ್ಲ. 300 ಹೆಸರು ಇಟ್ಟಾರ ನೀರಿಗೆ. ಅವನ್ನೆಲ್ಲ ಇಲ್ಲಿ ಬೆಳ್ತಾನ, ಅದನ್ನ ಹೇಳುದು ಬ್ಯಾಡ ನಮಗ. ಈಗ ಸದ್ಯ ಜಲವನ್ನು ತಯಾರು ಮಾಡಿಕೊಂಡು ಜಲ ಮಧ್ಯದಲ್ಲಿ ಹೌದು ನಾನು ಸಮಾಧಿ ಸ್ಥಿತಿ ಹೌದು ಇದ್ದಾಗ ನನ್ನ ನಾಭಿಯಿಂದ ಒಂದು ಕಮಲ ಹುಟ್ಟಿತು. ಯಾರು ಹುಟ್ಟಿದ್ರ? ಕಮಲದಲ್ಲಿ ಯಾರು ಹುಟ್ಟಿದ್ರು? ಶತ್ರುಮುಖ ಬ್ರಹ್ಮ. ಬ್ರಹ್ಮ ಹುಟ್ಟು ಸುತ್ತ ಕಡೆ ನೋಡ್ತಾ ಇದ್ದಾನೆ. ನಾನು ನಾ ಯಾಕೆ ಇಲ್ಲಿ ಬಂದಿನಿ? ಹೌದು. ಆಶ್ಚರ್ಯ. ಸಕಾಲಕ್ಕೆ ಅವನಿಗೆ ಭೇಟಿಯಾಗಿ ಅವನು ಕೂಡ ಮಾತನಾಡಿದೆ. ಏನಂತ ಮಾತಾಡಿದ್ರಿ? ನಾನು ಹುಡಿಸಿನ. ಯಾಕೆ ಚಿಂತೆ ಮಾಡ್ತಿ? ಮಾಡಬೇಡ. ನಿನ್ನಿಂದ ಸೃಷ್ಟಿ ನಿರ್ಮಾಣ ಆಗ್ಬೇಕಾಗಿದಪ್ಪ. ಅದಕ್ಕಾಗಿ ಈ ಸೃಷ್ಟಿ ತಯಾರು ಮಾಡು, ತಮಗೆ ಆಶೀರ್ವಾದ ಮಾಡಿ. ಅವಾಗ ನೀವೆಲ್ಲಿದ್ರಿ? ಜಲ ಮಧ್ಯದಲ್ಲಿ ನಾನು ಸಮಾಧಿ ಸ್ಥಿತಿಯಲ್ಲಿ ಇದ್ದಾಗ. ಆದಿ ಅಂದ್ರೆ ಮೊದಲು, ವ್ಯನ ಅಂದ್ರೆ ವ್ಯಾಪಿಸ್ಕೊಂಡಂತವ್ರು. ಆವಾಗ ನನ್ನ ಹೆಸರೇನು ಬತ್ತು? ಏನಂತ? ನಾರಾಯಣ. ನಾರಾಯಣ ಅಂತ ಹೆಸರು ನನಗೆ ಬಂತು. ಆದಿಯಲ್ಲಿ ನಾರಾಯಣ ಆಯ್ತು. ಅಚ್ಯುತ ಅಂದ್ರಲ್ಲ. ಬೇಕಾದ ಕಾರ್ಯಗಳು ನಾನು ಮಾಡಿದ್ರು ಕೂಡ ಸುತ್ತೇ ಬಾರದ ವಸ್ತು ನಾನು ಇದ್ದೀನಿ. ಆದ ಕಾರಣ ಅಚ್ಯುತ ಎಂದು ನಾನು ಬಂದ. ಯಪ್ಪ ಇನ್ನು ಅನಂತ ಸೇನ ಅಂದ್ರಲ್ಲ. ಸದಾವ ಕಾಲದಲ್ಲಿ ಆದಿ ಶೇಷನ ಮೇಲೆ ನಾನು ಮಲಗುವುದರಿಂದ ಅನಂತ ಸೇನ ಅಂದ್ರೆ ಯಪ್ಪ ಇನ್ನು ಮುಕುಂದ ಅಂದ್ರಲ್ಲ. ಮುಕುಂದ ಅಂದ್ರೆ ಬೇಕಾದ ಕಾರ್ಯಗಳು ಮಾಡಿದ್ರು ಕೂಡ ಕೊಂದು ಕೊರತಿ ಬಾರದ ವಸ್ತು ನಾನು ಇದ್ದೀನಿ. ಆದ ಕಾರಣ ಮುಕುಂದ ಎಂದು ನಾನು ಬಂದ. ಯಪ್ಪ ಇನ್ನು ಮುರಳೀಧರ ಅಂದ್ರಲ್ಲ. ಮುರುಳಿ ಅಂದ್ರೆ ಕೊಳಲು ದರ ನಾನು ಹಿಡಿದಂತವ್ರು. ಮುರುಳಿ ದರ ಎಂದು ನಾನು ಬಂದ. ಯಪ್ಪ ಹೇಳ್ತಾ ಹೇಳ್ತಾ ಎಷ್ಟೋ ನಾಮಗಳು ಹೇಳಿದ್ರಿ. ಬಾಳ ಹೆಸರು ಇದರಲ್ಲಿ ಇದ ನಿಮ್ಮ ನಾಮ ಅಂತ ತಿಳ್ಕೊಳ್ಳುವಂತ ಶಕ್ತಿ ನನ್ನಲ್ಲಿಲ್ಲ. ಇವತ್ತಿನ ದಿನ ಎಲ್ಲಿ ರೂಪದ ಅಲ್ಲಿ ನಾಮದ, ಎಲ್ಲಿ ನಾಮದ ಅಲ್ಲಿ ರೂಪದ. ಇವತ್ತು ಕಣ್ಣಿ ಕಾಣಿಸುವಂತ ಈ ರೂಪಕ್ಕ, ಈ ಅವತಾರಕ್ಕ, ಈ ಅವತಾರಕ್ಕ ಇದಕ್ಕೆ ತಂದೆ ಯಾರು? ತಾಯಿ ಯಾರು? ಯಾರ್ಯಾರನ್ನ ಉದ್ಧಾರ ಮಾಡಿದ್ರಿ, ಯಾರ್ಯಾರನ್ನ ಸಂಹಾರ ಮಾಡಿದ್ರಿ, ಇಷ್ಟ ಹೇಳು ತಿಳ್ತತ. ಇವತ್ತಿನ ದಿನ ಈ ಕಣ್ಣಿ ಕಾಣಿಸುವಂತ ಈ ರೂಪಕ್ಕೆ ಇದಕ್ಕೆ ತಂದೆ ಯಾರು, ತಾಯಿ ಯಾರು, ಯಾರ್ಯಾರನ್ನ ಉದ್ಧಾರ ಮಾಡಿದ್ರಿ, ಯಾರ್ಯಾರನ್ನ ಸಂಹಾರ ಮಾಡಿದ್ರಿ ಅಂದ್ರೆ ತಿಳಿತತ. ಹೇಳ್ರಿ. ಹೇಳು. ದೇವಾ ದೇವಕಿಯ ಸುತ ಮಾಹಿತಿ ವಸುದೇವ ದೇವಕಿಯ ಸುತ ದೇವ ದೇವಕಿಯ ಸುತ ನನ್ನ ಹೆಸರ ಕೃಷ್ಣನ್ನ ದೇವ ದೇವಕಿಯ ಸುತ ದೇವ ದೇವಕಿಯ ಸುತ ದೇವ ದೇವಕಿಯ ಸುತ ವಸುದೇವ ದೇವಕಿಯ ಸುತ ನನ್ನ ಹೆಸರ ಕೃಷ್ಣನಾಥ ನಾಮ ಕೃಷ್ಣನ ದೇವ ದೇವಕಿಯ ಸುತ ವಸು ದೇವ ದೇವಕಿಯ ಸುತ ದೇವ ದೇವಕಿಯ ಸುತ ವಸುದೇವ ದೇವಕಿಯ ಸುತ ಎನ್ನ ಹೆಸರ ಕೃಷ್ಣನಾಥ ಎನ್ನ ನಾಮ ಕೃಷ್ಣನಾಥ ದೇವ ದೇವಕಿಯ ಪಾಮಗ ಸಾನಿಗ ಮಗ ಮಗ ಮನಿರ ಸನಿದ ಮಗ ದೇವ ದೇವಕಿಯ ದೇವ ದೇವಕಿ
ದೇವ ದೇವಕಿಯ ಸುತ ದೇವಾ ದೇವಕಿಯ ಸುತ ನನ್ನ ಹೆಸರ ಕೃಷ್ಣನಾಥ ನಾಮ ಕೃಷ್ಣನಾಥ ದೇವ ದೇವಕ್ಕೆ ಸುತ ವಾಸುದೇವ ದೇವಕಿಯ ಸುತ ಎನ್ನ ಹೆಸರ ಕೃಷ್ಣನಾಥ ಎನ್ನ ನಾಮ ಕೃಷ್ಣನ ಯಾರ್ಯಾರು ಏನೇನು ಮಾಡಿನ ಯಾರ್ಯಾರು ಉದ್ಧಾರ ಮಾಡಿದ್ರಿ ಯಾರ್ಯಾರನ್ನ ಸಂಹಾರ ಮಾಡಿದ್ರಿ ಅದನ್ನ ಹೇಳ್ಬೇಕು ಹೇಳಿ ತಿಳಿತದ ದೈತರನ ಹೌದ್ ಪುಂಡ ಪುಂಡರನ ಧರ್ಮದ ಅಂದರನ ತುಂಡ ಮಾಡುದಾತ ದೈತರನ್ನ ಪುಂಡ ಪುಂಡರನ್ನ ಧರ್ಮ ದಂಡರನ್ನ ತುಂಡ ಮಾಡಿದ ಪಾಂಡವರ 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 ಪಾಂಡವರನ್ನ ಏನ್ ಮಾಡಿದ್ರಿ ಏನ್ ಮಾಡಿದ್ನಿ ಹಾ ಹೇಳ್ರಲ್ಲ ಕೇಳ ಹಾ ಪಾಂಡವರ ಮಣಿಯ ದೂತ ದೇವ 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 ದೇವಕಿಯ ಸುತ ನನ್ನ ಹೆಸರ ಕೃಷ್ಣನಾಥ ನಾಮ ಕೃಷ್ಣನ ದೇವ ದೇವಕ್ಕೆ ಸುತ ವಾಸುದೇವ ದೇವಕ್ಕೆ ಸುತ ಎನ್ನ ಹೆಸರ ಕೃಷ್ಣನಾಥ ಎನ್ನ ಹೆಸರ ಕೃಷ್ಣನಾಥ ನನ್ನಿಂದ ಯಾರ್ಯಾರು ಧಾರಗಾರ ಉದ್ಧಾರ ಉದ್ಧಾರ ಯಾರಾದ್ರ ಸಂವಾರ ಯಾರಾದ್ರು ಸಂಹಾರ ಅಂತ ಹೇಳಿ ಹಾ ಉದ್ಧಾರ ಯಾರಾಗಾರ ಇನ್ನು ಉದ್ಧಾರ ಅದು. ಹೇಳಲ್ಲ ಹಾ ಸನ್ಯಾಸಿ ಸಾಧು ಸಂತಾನ ಋಷಿಯ ಜನರ ಮನಸ್ಸಿನಾಥ ಸನ್ಯಾಸಿ ಸಾಧು ಸಂತರ ಋಷಿಯ ಜನರ ಮನಸ್ಸಿನ 14 ಲೋಕದಾತ ನೀವು ಹೌದ್ 14 ಲೋಕಕ್ಕ ಎಲ್ಲ ಅಧಿಪತಿ ನೀವ ಒಡೆಯರ ಹೌದ್ ಭೂಮಾರ ಇಳವ ದೇವ 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 ದೇವಕಿಯ ಸುತ ದೇವ ದೇವಕಿಯ ಸುತ ನನ್ನ ಹೆಸರು ಕೃಷ್ಣನಾಥ ನಾಮ ಕೃಷ್ಣನಾಥ 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 ಹೇಳ್ರಿ ಏನ್ ಹೇಳ್ರಿ ಇದ್ದದ್ದು ಹೇಳುದು ಈಗ ಏನ್ ಹೇಳಿದ್ನಿ ಅದನ್ನ ಹೊಳ್ಳಿ ಹೇಳಲ್ಲ ಈಗ ಹಾ ಅದು ನನಗ್ ಗೊತ್ತಾಗ ಹೌದು ನಾನು ಬರೀ ಮಳ್ಳ ಅದನ್ನ ಮತ್ತ ಹಂಗ ಅಂದ್ರ ಹಾ ಪದ್ಯ ರೂಪದ ಹೇಳಿದ ತಿಳಿಸಿರ್ತೀನಿ ಇಲ್ಲ ವಸುದೇವ ಸುತಂ ವಸುದೇವ ಸುತಂ ದೇವಂ ದೇವಂ ಕಂಸ ಚಾನೂರ ಮರ್ಧನ ಮರ್ದನಂ ದೇವಕಿಯ ಪರಮಾನಂದಂ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು ಬೆಳತಾನ ಗುರುಂ ಗುರುಂ ಅಂದ್ರೆ ತಿಳಿದು ಯಾರಿಗಿದೆ ಬರೇ ಗುರುಂ 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 ಅಂದ್ರೆ ತಿಳಿದು ಯಾರಿಗೆ ಅರ್ಥ ಆಗ್ಲಿಲ್ಲ ಅರ್ಥ ಆಗುದಿಲ್ಲಪ್ಪ ಹೌದಲ್ಲ ಹಾ ವಸುದೇವ ದೇವಕಿಯರ ಮಗನ ಅಂತ ಮಗನಾದಂತ ನನಗೇನಂತಾರ ಏನಂತಾರ ಕೃಷ್ಣ 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 ಶ್ರೀ ಕೃಷ್ಣ ಅನ್ನುತ್ತಾರೆ ಧನ್ಯನಾದ ಪರಮಾತ್ಮ ಹೌದು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಹಾ. ದೇವ ದೇವೋತ್ತಮ ದೇವ ಶಿಖಾಮಣಿ ಹೌದ್. ಕಪಟ ನಾಟಕ ಸೂತ್ರಧಾರಿ ಹೌದ್. ಕೃಷ್ಣ ಪರಮಾತ್ಮರಂದ್ರ ತಾವೇ ನಾಣಿ ಅಚಿಂತ್ಯಾಯ ವ್ಯಕ್ತ ರೂಪಾಯಿ ನಿರ್ಗುಣಾಯ ಗುಣಾತ್ಮನೆ ಗುಣ ಆತ್ಮನೇ ಸಮಸ್ತ ಜಗದಾಧಾರ ಮೂರ್ತಿಯು ನೀನು ಹೌದು ಅಪ್ಪ ನೀನಿದ್ದಲ್ಲಿಗೆ ನಮ್ಮಂತ ಸಾವಿರಾರು ಭಕ್ತರು ಬಂದು ಭೇಟಿ ಕೊಡದು ಹೋಗಲಾಗಿ ಖರೆ ಅದ. ವೈಕುಂಠ ಪದವಿಯನ್ನು ಬಿಟ್ಟು ಹಾ ಈ ಭೂಲೋಕಕ್ಕೆ ಬರಬೇಕಾದ್ರ ಹಾ. ಏನು ಕಾರಣತ್ತು ಯಾಕೆ ಬಂದ್ರಿ
ಇದು ಬೇಕಾಗಿತ್ತು ಇದು ಇಷ್ಟೇ ಅದಾಗದ